ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ತ್ರಿವೇಣಿ ಸಂಗಮ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಬಿಟ್ಟು ಅದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ದು ಹೇಳ್ತಾ ಇರ್ತಾನೆ ಜ್ಯೋತಿಕನ ಹತ್ರ, ನೀನು ರೌಡಿಗಳನ್ನೆಲ್ಲ ಬಿಟ್ಬಿಟ್ಟು ನನ್ನ ಕ್ಯಾಟರಿಂಗ್ನ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಆದರೆ ನಿನಗೊಂದು ವಿಷಯ ಗೊತ್ತಿಲ್ಲ, ನಮ್ಮ ಶಂಕರನ್ ಕಣ್ ತಪ್ಪಿಸಿ ಇಲ್ಲೇ ಒಂದು ಉಳ್ಕಡ್ಡು ಸಹ ಅಲ್ಲಾಡಲ್ಲ, ಅದು ನಿನಗೆ ಗೊತ್ತಿಲ್ಲ ಅಲ್ವಾ ಅಂತಾಗ ಪಾರಿಜಾತನಿಗೂ ಹಾಗೆ ಜ್ಯೋತಿಕನಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನು ಯೋಚನೆ ಮಾಡ್ತೀಯ ಜ್ಯೋತಿಕಾ, ಇದೆಲ್ಲ ಶಂಕರನಿಗೆ ಯಾವ ರೀತಿ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತೀಯಾ, ಹೇಳ್ತೀನಿ ಕೇಳ್ಕೊಂತ. ಹಾಗೆ ಇನ್ನೊಂದು ಕಡೆ ಕೋಳಿ ಮತ್ತು ಚುರುಮುರಿ ಇಬ್ಬರು ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಶಂಕರಣ್ಣ ನೀನು ಹೇಳಿರೋ ಟಾಪಿಕ್ಕು ಕರೆಕ್ಟ್ ಆಗಿದೆ. ಆ ಜ್ಯೋತಿಕಾ ಕಡೆಯವರು ಸೌದೆ ತುಂಬಿರೋ ಲಾರಿನ ತಂದು ನಮ್ಮ ಗೋಡನೊಳಗೆ ನಿಲ್ಸ್ಕೊಂಡಿದ್ದಾರೆ. ಖಂಡಿತ ಸಿದ್ದು ಅವರ ಕ್ಯಾಟರಿಂಗ್ನ ಸುಟ್ಟಾಗಕ್ಕೆ ಬಂದಿದ್ದಾರೆ ಅಣ್ಣ. ಹೆಂಗ ಪಕ್ಕ ಇನ್ಫಾರ್ಮೇಶನ್ ಸಿಕ್ಕಿದೆ, ಬಾರಣ್ಣ ಅವ್ರಿಗೊಂದು ಗತಿ ಮಾಡೋಣ ಅಂತ ಕರಿತಾ ಇರ್ತಾರೆ. ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ನನ್ನ ಮಕ್ಕಳನ್ನ ಮುಗ್ಸೋಕ್ಕೆ ನೀವೆಲ್ಲ ಯಾರು ಬೇಡ, ನಾನು ಒಬ್ಬನೇ ಹೋಗಿ ಬರ್ತೀನಿ. ಆದರೆ ನೀವು ಒಳಗಡೆ ಇರೋರು ಯಾರು ಸಹ ಹೊರಗಡೆ ಬರಬಾರ್ದು, ಆ ರೀತಿ ನೋಡ್ಕೋಬೇಕು ಅಂತ ಅಂದಾಗ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ನೀನು ಒಬ್ಬನೇ ಹೋಗ್ಬೇಡ ಶಂಕರ, ಒಳಗಡೆ ತುಂಬ ಜನ ಇದ್ದಾರೆ, ನಾನು ಬರ್ತೀನಿ ಅಂತ ಅಂದಾಗ, ಬನ್ನಿ ಆದರೆ ನನ್ನ ಪಕ್ಕದಲ್ಲಿ ಸೈಡಲ್ಲಿ ನಿಂತ್ಕೊಳ್ಳಿ, ಹೊಡೆದಾಡಕ್ಕೆ ಬಡ್ದಾಡಕ್ಕೆ ನೀವೆಲ್ಲ ಹೋಗಬೇಡಿ, ಆ ನನ್ನ ಮಕ್ಕಳಿಗೆ ನಾನೇ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಶಂಕರ ಹೇಳ್ತಾ ಇರಬೇಕಾದ್ರೆ, ಅಣ್ಣ ಇದೇ ಡ್ರೆಸ್ಸಲ್ಲಿ ಹೋಗ್ತೀಯ, ಅದು ವೈಟ್ ಡ್ರೆಸ್ಸಲ್ಲಿ ಅಂತ ಕೋಳಿ ಕೇಳ್ತಿರ್ಬೇಕಾದ್ರೆ, ಹೌದು ಕಣ್ಲ, ನನ್ನ ಅಮ್ಮಿಯರಿಗೆ ಏನಾದ್ರು ಗೊತ್ತಾಯ್ತು ಅಂದರೆ ಅಷ್ಟೇ, ವೈಟ್ ಶರ್ಟೆಲ್ಲ ಹಾಳಾಗ್ಬಿಡುತ್ತೆ. ಒಂದು ಕೆಲಸ ಮಾಡು, ಈ ಶರ್ಟ್ನ ಇಟ್ಕೊಂಡ್ಬಿಟ್ಟು ಶರ್ಟ್ನ ಬಿಚ್ಚಿಬಿಟ್ಟು ಬನ್ನಿದಲೇ. ಈ ಕಡೆ ಸಿದ್ದು ಮತ್ತು ಶಂಕರ ಗೋಡನ್ಗೆ ಎಂಟ್ರಿ ಕೊಡ್ತಾ ಇರ್ತಾರೆ. ಹಾಗೇನೊಂದು ಕಡೆ ಜ್ಯೋತಿಕ ಕಳಿಸಿರೋ ಹುಡುಗರೆಲ್ಲರೂ ಸಹ ಗೋಡನಲ್ಲಿ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ಕೊಂಡು ಸ್ಮೋಕ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಶಂಕರ ಮತ್ತು ಸಿದ್ದು ಎಂಟ್ರಿ ಕೊಡ್ತಾರೆ. ಅವರಿಬ್ಬರನ್ನ ನೋಡಿ ಇವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಯಾರೋ ಇವನು ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರಲ್ಲ, ಈ ನನ್ನ ಮಗನಿಗೇನು ಬದುಕಬೇಕು ಅನ್ನೋ ಆಸೆ ಇಲ್ವಾ, ಯಾವನ್ಲ ನೀನು ಅಂತ ಬೈತಾ ಇರಬೇಕಾದ್ರೆ ಇವರಿಬ್ರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಅವ್ರನ್ನ ಗುರಾಯಿಸ್ತಾ ಇರ್ತಾರೆ. ಈ ದೊಡ್ಡ ರೌಡಿ ಹೇಳ್ತಾ ಇರ್ತಾನೆ, ಹೆಂಗೆ ಬಂದಿದ್ದೀವಿ ಹಂಗೆ ಹೋದ್ರೆ ಸರಿ, ಜೀವದ ಮೇಲೆ ಆಸೆ ಇದ್ದರೆ ಇಲ್ಲಿಂದ ತೊಲಗು ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನಾವಿಲ್ಲ ಜಗಳ ಮಾಡೋಕ್ಕೆ ಬಂದಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋದ್ರೆ ತುಂಬ ಒಳ್ಳೆಯದು ಅಂತ ಅಂದಾಗ, ಏನು ನಮ್ಮನ್ನೇ ಎದುರಿಸ್ತಿದೆಯಾ ಅಂತ ಕೇಳಬೇಕಾದ್ರೆ, ಈ ನನ್ನ ಮಕ್ಕಳಿಗೆ ಈ ಥರ ಸೈಲೆಂಟಾಗೆಲ್ಲ ಹೇಳ್ಬಾರ್ದು ಸಿದ್ದು ಅವರೇ, ಈ ನನ್ನ ಮಗನಿಗೆ ಏನಿದ್ರು ದಂಡಂ ದಶಗಣಂ ತೋರಿಸ್ಬೇಕು ಅಂತ ಶಂಕರ ಹೇಳ್ತಾ ಇರಬೇಕಾದ್ರೆ ರೌಡಿಗಳೆಲ್ಲರೂ ಸಹ ಹೇಳ್ತಾ ಇರ್ತಾರೆ, ನಮ್ಮ ಅಡ್ಡಕ್ಕೆ ಬಂದು ನಮಗೆ ದಂಡಂ ದಶಗಣಂ ತೋರಿಸ್ತೀಯಾ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಶಂಕರ, ನಾನು ಯಾರು ಅಂತ ಗೊತ್ತಾದರೆ ನೀನು ಭೂಮಿ ಮೇಲೆ ಬದುಕಕ್ಕೂ ಆಗುತ್ತೆ ಇಲ್ವೋ ಅನ್ನೋಷ್ಟು ಭಯ ಪಡ್ತೀಯಾ, ನಾನು ಯಾರು ನಿನಗೆ ಗೊತ್ತಾ ಅಂತ ಅಂದಾಗ, ಯಾರೋ ಇವನು ಬಾರ್ಲ ನೋಡೇ ಬಿಡೋಣ ಒಂದು ಕೈ ಅಂತ ಫೈಟ್ ಮಾಡೋಕ್ಕೆ ರೆಡಿಯಾಗೇ ಬಿಡ್ತಾರೆ. ಹಾಗೇನೊಂದು ಕಡೆ ಸಿದ್ದು ಮತ್ತು ಶಂಕರ ಇಬ್ಬರು ಸಹ ಸಿಕ್ಕಾಪಟ್ಟೆ ಫೈಟ್ ಮಾಡಿ ಅವ್ರನ್ನ ಹೊಡೆದಾಗ್ತಿರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಆದಷ್ಟು ಬೇಗ ಮುಹೂರ್ತ ಬರೋಕ್ಕೂ ಮುಂಚೆ ಈ ಸೌದಿನ ಬೇರೆ ಕಡೆ ಸಾಗಿಸ್ಬೇಕು ಅಂತ ಅನ್ಬೇಕಾದ್ರೆ ಕೋಳಿ ಚುರುಮುರಿ, ಅಣ್ಣ ಏನಾಯಿತು ಅಂತ ಟೆನ್ಷನಿಂದ ಬರ್ತಾರೆ. ಈ ನನ್ನ ಮಕ್ಳಿಗೆ ಒಂದು ಗತಿ ಕಾಣಿಸಿದ್ದೀನಿ, ಇವ್ರನ್ನ ಏನು ಮಾಡಬೇಕು ಅಂತ ನಿನಗೆ ಗೊತ್ತಲ್ವಾ, ಮುಂದಿಂದೆಲ್ಲ ನಾನು ನೋಡ್ಕೋತೀನಿ, ಇವ್ರಿಗೊಂದು ಗತಿ ಮಾಡು ಅಂತ ಅಂದಾಗ, ಸರಿ ಅಣ್ಣ ನೀವು ಹೋಗಿ ನಾವು ನೋಡ್ಕೋತೀವಿ ಅಂತ ಕಳಿಸ್ತಿರ್ಬೇಕಾದ್ರೆ ಇವರಿಬ್ಬರು ದೊಡ್ಡ ಲಾರಿನ ತಗೊಂಡು ಸೌದೆನ ಶಿಫ್ಟ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ನಡೆದಿದ್ದ ವಿಷಯನೆಲ್ಲ ಜ್ಯೋತಿಕಾ ಕೇಳ್ಕೊಂಡು ಶಾಕ್ ಆಗಿ ನಿಂತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಯಾಕೆ ಜ್ಯೋತಿಕಾ ಶಾಕ್ ಆಯ್ತಾ, ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚಕ್ಕೆ ಹೋಗೋಕೆ ಮುಂಚೆ ಯೋಚನೆ ಮಾಡಬೇಕು, ಇಲ್ಲ ಅಂತಂದರೆ ಆ ಬೆಂಕಿ ನಮ್ಮ ಸೆರಗನೆ ಸುಡುತ್ತೆ, ಇವಾಗ ನಿನಗೆ ಬುದ್ಧಿ ಬಂತ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಕೇಳ್ತಾ ಇರ್ತಾನೆ, ಏನು ಜ್ಯೋತಿಕಾ ಬೆಳಗ್ಗೆ ಶಾರದವರು ಕೊಟ್ಟರಲ್ಲ ಆ ಕಾಫಿ ಕುಡ್ದಲ್ಲ, ಹೆಂಗಿತ್ತು ಟೇಸ್ಟು, ಏನೋ ಹಂಗಿಸ್ತಾ ಇದ್ದೆ, ಗ್ಯಾಸ್ ಇಲ್ಲ ಹಾಗೆ ಸೌದೆ ಇಲ್ಲ ಅಂದಮೇಲೆ ಯಾವ ರೀತಿ ಅಡುಗೆ ಮಾಡ್ತೀಯ ಅಂತ ಟೀಸ್ ಮಾಡ್ತಿದ್ದೆ, ಕಾಫಿ ಕುಡ್ದಲ್ಲ ಅದು ಹೇಗಿತ್ತು ಅಂತ ಅಂದಾಗ ಏನು ಮಾತಾಡೋಕ್ಕಾಗದೆ ನಾಚಿಕೆಯಿಂದ ಜ್ಯೋತಿಕಾ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಸ್ವಲ್ಪ ಹೊತ್ತಲ್ಲಿ ನೋಡ್ತಾ ಇರು ಯಾವ ರೀತಿ ಹಬ್ಬದ ಅಡುಗೆ ಮಾಡ್ತೀವಿ ಅಂತ, ನೋಡಿ ಎಂಜಾಯ್ ಮಾಡು ಅಂತ ಅನ್ಬೇಕಾದ್ರೆ ಶಾರದಾ ನಗಾಡ್ಕೊಂಡು, ನೋಡಿ ಜ್ಯೋತಿಕಾ ಮೇಡಮ್ ಟೆನ್ಷನ್ ಬಿಟ್ಬಿಡಿ, ಪಾಪ ನಮ್ಮ ಕೇಟರಿಂಗ್ ಬಗ್ಗೆ ಯೋಚನೆ ಮಾಡಿ ಮಾಡಿ ನಿಮಗೆ ಟೆನ್ಷನ್ ಜಾಸ್ತಿ ಆಗಿದೆ, ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ ಅಂತ ಅನ್ಬೇಕಾದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಶಾರದಾ ಮತ್ತೆ ಟೀಸ್ ಮಾಡ್ತಾ ಇರ್ತಾಳೆ, ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನೀವು ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿ ತಿಂಡಿನ ರೆಡಿ ಮಾಡಿರ್ತೀವಿ, ತಿಂದ್ಬಿಟ್ಟು ನೀವು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಂತೆ, ಹಾಗೆ ಅಡುಗೆ ಕೆಲಸ ಮಾಡೋಕ್ಕೆ ಹಾಗೆ ಬಡ್ಸೋಕ್ಕೆ ನಾವೆಲ್ಲ ಇದ್ದೀವಿ, ಸುಮ್ಮನೆ ನೀವು ಟೆನ್ಷನ್ ತಗೋಬೇಡಿ ಮೇಡಮ್ ಅಂತ ಹೇಳ್ತಾ ಇದ್ರೆ ಪಾರಿಜಾತನಿಗೂ ಜ್ಯೋತಿಕನಿಗೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಶಂಕರ ಅವರೇ ನಿಮ್ಮಿಂದ ನನಗೆ ತುಂಬ ಅಂದರೆ ತುಂಬ ಉಪಕಾರ ಆಯಿತು, ನಿಜವಾಗ್ಲೂ ಆ ದೊಡ್ಡ ಲಾರಿಲಿರೋ ಸೌತೆಗಳು ಏನಾದ್ರು ಇವತ್ತು ಸಿಗಲಿಲ್ಲ ಅಂತ ಅಂದರೆ ಸಾವಿರಾರು ಜನ ಮುಂದೆ ನಮಗೆ ಅವಮಾನ ಆಗ್ತಿತ್ತು, ಅದನ್ನು ತಪ್ಪಿಸಿದ್ರಿ, ಇವತ್ತು ಸಿದ್ಧ ಸರ್ ಗೆದ್ದಿರ್ಬೋದು, ಆದರೆ ಆ ಗೆಲುವಿನ ಹಿಂದೆ ದೊಡ್ಡ ಶಕ್ತಿಯಾಗಿ ನೀವು ನಿಂತಿದ್ರಿ, ನಮ್ಮ ಮಾನ ಮರ್ಯಾದೆ ಎಲ್ಲನೂ ಕಾಪಾಡಿದ್ರಿ ಅಂತ ತುಂಬ ಖುಷಿಯಿಂದ ಶಂಕರನಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ. ಹಾಗೆ ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಹಾಗೆಲ್ಲ ಅನ್ಬೇಡಿ, ನೀವೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ, ಅಂಥದ್ರಲ್ಲಿ ಬೇರೆಯವ್ರಿಗೆ ಯಾರು ತೊಂದರೆ ಕೊಟ್ಟರೆ ಬಿಡಲ್ಲ, ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನಾನು ಬಿಡ್ತೀನ, ಅದರಲ್ಲಿ ಸಿದ್ದು ನನ್ನ ಅಪ್ಪತ್ ಬಾಂಧವ, ಅವನಿಗೇನಾದರೂ ಆದರೆ ಬಿಡ್ತೀನ, ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ, ಇವತ್ತು ಹಬ್ಬದ ಊಟ ಮಾಡಲೇಬೇಕು, ನೀವು ಆ ಗಮಕ್ಕೆ ಅವಳು ಹೊಟ್ಟೆ ಎಲ್ಲ ಉರ್ಕೋಬೇಕು ಜ್ಯೋತಿಕಾ ಅಂತ ಅನ್ಬೇಕಾದ್ರೆ, ನೋಡ್ತಾ ಇರು ಶಂಕರ, ಇವತ್ತು ಬರೀ ಮದುವೆ ಅಲ್ಲ ಹಬ್ಬದ ಊಟನೂ ಹಾಕಿಸ್ತೀವಿ, ಯಾವ ರೀತಿ ಇರುತ್ತೆ ನೀನೇ ಟೇಸ್ಟ್ ಮಾಡಿವಂತೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮದುಮಗಳು ರಾಧಾ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ರೆಡಿಯಾಗಿರ್ಬೇಕಾದ್ರೆ
ಇರಬೇಕಾದ್ರೆ ತನ್ನ ಹತ್ತಿಗೆ ಶರ್ಮಿಳಾ ಬಂದುಬಿಟ್ಟು, ರಾಧಾ ಈ ಒಡವೆ ಎಲ್ಲ ಹೇಗಿದೆ, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ರಾಧಾ ತಂಗಿ ಹೇಳ್ತಾ ಇರ್ತಾಳೆ, ಹೌದು ಹೌದು ಒಡವೆ ತುಂಬ ಚೆನ್ನಾಗಿದೆ ಅಂತ ಅಂದಾಗ, ಮುಚ್ಚೆ ಬಾಯ ಚೋಟುದ್ದ ಇದೆಯಾ, ನನ್ನನ್ನು ಟೀಸ್ ಮಾಡ್ತೀಯಾ, ನಾನು ಕೇಳಿದ್ದು ನನಗೆ ಹಾಕಿರೋ ಒಡವೆಗಳು ಯಾವ ರೀತಿ ಇದ್ದಾವೆ ಅಂತ ಶರ್ಮಿಳಾ ಕೋಪದಿಂದ ಬೈತಿರ್ಬೇಕಾದ್ರೆ ರಾಧಾ ಸಮಾಧಾನ ಮಾಡ್ಕೊಳ್ಳಿ, ಅವಳೇನು ಚಿಕ್ಕವಳು, ನೀವೇನಕ್ಕೆ ಇಷ್ಟು ಕೋಪ ಮಾಡ್ಕೋತೀರಾ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಸರಿ ರಾಧಾ ಬೇಗ ರೆಡಿಯಾಗೋ, ಇಲ್ಲ ಅಂತ ಅಂದರೆ ಅತ್ತೆ ಬಂದು ಕೂಗಾಡ್ತಾರೆ ಕಣೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಾಧಾ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಈ ಕಡೆ ಕೃಷ್ಣ ವಾಯ್ಸ್ ಮೆಸೇಜ್ ಕಳಿಸಿರ್ತಾನೆ. ನೋಡಿ ನಾನು ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ ಅಂತ ಅಂದರೆ ಅದರೊಳೊಂದು ಅರ್ಥ ಇದೆ, ನನ್ನ ಮನಸ್ಸಲ್ಲಿ ಖಂಡಿತ ನಿಮಗೆ ಜಾಗ ಇಲ್ಲ ಕಣ್ರಿ, ನನಗೆ ನನ್ನ ಲಕ್ಕಿ ಚಾಮ್ ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗೋಕ್ಕೆ ಆಸೆ ಇಲ್ಲ, ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಮದುವೆನ ನಿಲ್ಲಿಸಿ ಅಂತ ಅವನು ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಇನ್ನೇನು ಓಪನ್ ಮಾಡಬೇಕು. ಅಷ್ಟೊತ್ತಿಗೆ ರಾಧಾ ಅಮ್ಮ ಬಂದುಬಿಟ್ಟು ಫೋನ ಸಡನ್ನಾಗಿ ಕಿತ್ಕೊಬಿಟ್ಟು, ಏನೇ ಮಾಡ್ತಿದ್ಯಾ, ಮೊದಲು ಪುರೋಹಿತರು ಹೇಳಿದ್ರು ನೀನು ರೆಡಿಯಾಗಿದೆ ಇಲ್ವೋ ಅಂತ ನೋಡ್ಕೊಬಾ ಅಂತ, ಎಲ್ಲ ಪೂಜೆ ಶಾಸ್ತ್ರಗಳಿದೆ ಬಾರೆ, ಅದು ಬಿಟ್ಟು ಮೊಬೈಲ್ ನೋಡ್ತಿದ್ಯಾ ಅಂತ ಬೈತಿರ್ಬೇಕಾದ್ರೆ, ಏನೋ ಮೆಸೇಜ್ ಮಾಡಿದ್ರಮ್ಮ ಅದಕ್ಕೆ ನೋಡ್ತಿದ್ದೆ ಅಂತ ಅಂದಾಗ, ಅದನ್ನೆಲ್ಲ ಆಮೇಲೆ ನೋಡುವಂತೆ, ನೋಡೇ ತುಳಸಿ ನಿಮ್ಮ ಅಕ್ಕನಿಗೆ ಫೋನ್ ಕೊಡಬೇಡ, ಮದುವೆ ಮುಗಿಯೋವರೆಗೂ ಯಾವ ಫೋನು ಏನು ಕೊಡಬಾರ್ದು, ಮೆಸೇಜು ಮಾಡಬಾರ್ದು, ಮೊದಲು ರೆಡಿ ಮಾಡು ಅಂತ ಬೈಕೊಂಡು ಈ ಕಡೆ ಶರ್ಮಿಳನ ಏನೋ ಕೆಲಸ ಇದೆ ಬಾರೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ರಾಧಾ ಹೇಳ್ತಾ ಇರ್ತಾಳೆ ತುಳಸಿ ಹತ್ರ, ಪ್ಲೀಸ್ ಏನೋ ನಿಮ್ಮ ಭಾವ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಅದು ನೋಡಬೇಕು ಪ್ಲೀಸ್ ಕೊಡೆ ಅಂತ ಅನ್ಬೇಕಾದ್ರೆ, ಸುಮ್ಮನೆ ರಕ್ಕ, ನಾನೇನಾದರೂ ಇವಾಗ ಫೋನ್ ಕೊಟ್ಟರೆ ಅಮ್ಮ ಅಷ್ಟೇ ನನ್ನನ್ನು ಬೆಂಡತ್ತಾಳೆ, ಯಾವ ಫೋನು ಬೇಡ ಏನು ಬೇಡ, ಮದುವೆ ಆದಮೇಲೆ ನೀನೇ ಭಾವನ ಹತ್ರ ಏನು ಮೆಸೇಜ್ ಮಾಡಿದ್ರಿ ಅಂತ ಕೇಳಿವಂತ, ಅಷ್ಟೇನು ಅರ್ಜೆಂಟ್ ಇದೆ ಸುಮ್ಮನೆ ಇರು ಅಂತ ಫೋನ ಬಚ್ಚಿಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೃಷ್ಣ ಏನಾದರೂ ರಿಪ್ಲೈ ಬರುತ್ತೆ ಅಂತ ಫೋನ್ನೇ ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶಂಕರ ಮತ್ತು ಸಿದ್ದು ಇಬ್ಬರು ಬಂದುಬಿಟ್ಟು ರೇಗಿಸ್ತಾ ಇರ್ತಾರೆ. ಏನಪ್ಪ ಮಹಾನ್ ದೊಡ್ಡದಾಗೆ ಲವ್ ಆಗಿರೋ ರೀತಿ ಮೊಬೈಲ್ನೇ ನೋಡ್ತಿದೆಯಲ್ಲ, ಏನು ವಿಷಯ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಮತ್ತೆ ರೇಗಿಸ್ತಾ ಇರ್ತಾನೆ, ಏನಾದರೂ ಹನಿಮೂನಿಗೆ ಟಿಕೆಟ್ ಬುಕ್ ಮಾಡಿದ್ಯಾ, ಅದೇನಾದರೂ ಡೆಲಿವರಿ ಮೆಸೇಜ್ ಬರಬೇಕಿತ್ತಾ, ಅಥವಾ ಏನಾದರೂ ಸ್ಪೆಷಲ್ ಗಿಫ್ಟ್ ಬರಬೇಕಿತ್ತಾ, ಆ ರೀತಿ ಏನಾದರೂ ನೋಡ್ತಾ ಇದೆಯಾ, ಮೊಬೈಲಲ್ಲಿ ಏನಿದೆ ಅಂತ ಅನ್ಬೇಕಾದ್ರೆ ಶಂಕರ, ಮತ್ತೇನಾದರೂ ಪ್ಲ್ಯಾನ್ ಮಾಡಿದ್ಯಾ ಹೆಂಗಪ್ಪ, ಏನಾದರೂ ವಿಷಯ ಇದೆ ಅಂತ ಅನ್ಬೇಕಾದ್ರೆ, ಹೌದು ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೀನಿ ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಮತ್ತೆ ಕೃಷ್ಣ ಶಂಕರನ ಹತ್ರ ಹೇಳ್ತಾ ಇರ್ತಾನೆ, ನಾನು ಕೊನೆ ಪ್ರಯತ್ನ ಮಾಡಿದ್ದೀನಿ, ಎಲ್ಲ ಪ್ರಯತ್ನನೂ ಸಹ ಮಾಡಿ ಸಾಕಾಗಿದೆ, ಇದು ಲಾಸ್ಟ್ ಪ್ರಯತ್ನ, ರಿಸಲ್ಟಿಗೋಸ್ಕರ ಉಸಿರನ್ನ ಬಿಗಿ ಹಿಡಿದು ಕಾಯ್ತಾ ಇದ್ದೀನಿ ಅಂತ ಅಂದಾಗ ಈ ಕಡೆ ಸಿದ್ದು ಮತ್ತು ಶಂಕರನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ತುಂಬ ಟೆನ್ಷನ್ ಮಾಡಿಕೊಂಡು, ಏನು ಆಡಿಯೋ ಕಳಿಸಿದ್ಯೋ, ಏನು ಮೆಸೇಜ್ ಕಳಿಸಿದ್ಯೋ ಹೇಳು ಅಂತ ಅಂದಾಗ, ನನ್ನ ಬಗ್ಗೆ ಹಾಗೆ ನನ್ನ ಲಕ್ಕಿ ಚಾಮ್ ಬಗ್ಗೆ ಕಳಿಸಿದ್ದೀನಿ, ನನಗೆ ಮದುವೆ ಇಷ್ಟ ಇಲ್ಲ, ಪ್ರತಿಯೊಂದು ಶಾಸ್ತ್ರದಲ್ಲೂ ನಾನು ಸುಳ್ಳು ಹೇಳಿ ಮದುವೆ ಆಗ್ತಾ ಇದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕಳಿಸಿದ್ದೀನಿ ಅಂತ ಅಂದಾಗ ಇವರಿಗಿಬ್ರು ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಆ ಆಡಿಯೋ ಮೆಸೇಜ್ನ ನೋಡಿ ಅವಳು ಮಂಟಪಕ್ಕೆ ಬರ್ತಾಳೆ ಇಲ್ವೋ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಏನು ಮಾತಾಡದೆ ಶಾಕ್ ಆಗಿ ಕೃಷ್ಣ ಮುಖನ ಸಿದ್ದು ಮತ್ತೆ ಈ ಕಡೆ ಶಂಕರ ನೋಡ್ತಾ ಇರ್ತಾರೆ. ಹಾಗೆ ಶಂಕರ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು, ಹಲ್ಲಕೊಂಡು ಹಗಲು ರಾತ್ರಿ ನಾನು ಇವನು ನಿದ್ದೆ ಕೆಟ್ಟು ಈ ಎರಡು ಕುಟುಂಬಗಳು ಒಂದಾಗಬೇಕು, ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ಮದುವೆನ ಮಾಡ್ತಾ ಇದ್ರೆ, ನೀನು ನೋಡಿದರೆ ಮದುವೆ ಮುರಿಬೇಕು ಅಂತ ಹಾಳು ಮಾಡ್ತಿದ್ಯಲ್ಲೋ ಅಂತ ಬೈತಾ ಇದ್ರೆ, ಇನ್ನೊಂದು ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ಅಲ್ಲ ಕೊಡು ರಾತ್ರಿನ ಮೆಸೇಜ್ ಕಳಿಸಿದ್ಯಾ ಅಂತಂದರೆ ಅವ್ರ ಕಡೆಯಿಂದ ಏನಾದರೂ ರಿಯಾಕ್ಷನ್ ಬರಬೇಕಿತ್ತು, ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಅಂದರೆ ಏನು ಅರ್ಥ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಕೃಷ್ಣನು ಸಹ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು, ನನಗೂ ಅದೇ ಅರ್ಥ ಆಗ್ತಿಲ್ಲ, ಮೆಸೇಜ್ ಡೆಲಿವರ್ ಆಗಿದೆ, 2 ಟಿಕ್ಕು ಸಹ ಬ್ಲೂ ಟಿಕ್ಕು ಬಂದಿದೆ, ಅಂದಮೇಲೆ ಏನಕ್ಕೆ ಅವಳು ಇಷ್ಟೊತ್ತಾದರೂ ರೆಸ್ಪಾನ್ಸ್ ಮಾಡಿಲ್ಲ, ಬಹುಶಃ ಮಂಟಪದ ಹತ್ರ ಬಂದುಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ, ಮಂಟಪದ ಹತ್ರ ಬಂದು ಜೋರಾಗಿ ಗಲಾಟೆ ಮಾಡೋಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ರಾಧಾ ಸಿಕ್ಕಾಪಟ್ಟೆ ಖುಷಿಯಿಂದ ಕೃಷ್ಣನ ನೆನಪು ಮಾಡ್ಕೋತಾ ಇರ್ತಾಳೆ, ನಿಜವಾಗ್ಲೂ ನನ್ನ ಜೀವನದಲ್ಲಿ ಈ ಥರದೊಂದು ಸುಂದರವಾದ ಕ್ಷಣ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಈ ಕೃಷ್ಣವನ್ನ ನೋಡಿದಾಗ ಸಿಡುಕ್ಮೂತಿ ಸಿದ್ದಯ್ಯ ಅಂತ ಅಂದ್ಕೊಂಡಿದ್ದೆ, ಆದರೆ ಅವ್ರ ಜೀವನದಲ್ಲಿ ಭಾಳ ಸಂಗಾತಿಯಾಗಿ ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ದೇವರು ಎಷ್ಟು ಕಿಲಾಡಿ ಅಲ್ವಾ ಅಂತ ನಗಾಡ್ಕೋತಾ ಇರ್ತಾಳೆ. ಹಾಗೆ ಜಗಳದಿಂದ ಶುರುವಾದ ಪ್ರೀತಿ ಅವ್ರ ಮನೆಗೆ ಹೋಗಿ ನಾನು ಭಾಳ ಸಂಗಾತಿಯಾಗಿ ಬಿಡುವಾಗೆ ಮಾಡಿದೆ, ಆದರೂ ಅವ್ರನ್ನ ಏನೇನೋ ಬೈದ್ಬಿಟ್ಟೆ, ಸಾರಿ ಕೇಳಬೇಕು ಅಂತ ಅಂದ್ಕೊಂಡು ಮೊಬೈಲ್ನ ನೋಡಿಬಿಟ್ಟು ಏನು ಮೆಸೇಜ್ ಕಳಿಸಿದರೆ ನಾನು ಕೇಳ್ಕೋಬೇಕಲ್ವಾ, ಬೇರೆ ಯಾರಾದರೂ ನೋಡಬಾರ್ದು, ಅದಕ್ಕೆ ಒಂದು ಕೆಲಸ ಮಾಡೋಣ ಬ್ಲೂಟೂತ್ ಯೂಸ್ ಮಾಡೋಣ ಅಂತ ಬ್ಲೂಟೂತ್ ಹುಡುಕ್ತಾ ಇರ್ತಾಳೆ. ಹಾಗೆ ಬ್ಲೂಟೂತ್ ಹಾಕೊಂಡು ಕೇಳ್ಕೊತಿರ್ಬೇಕಾದ್ರೆ, ಹಾಯ್ ರಾಧವರೇ, ಈ ಮೆಸೇಜ್ ನಿಮಗೋಸ್ಕರ ಮಾಡಿದ್ದೀನಿ, ನಾಳೆ ಆಯಿತು ಅಂತ ಅಂದರೆ ಮದುವೆ ಆಗ್ತೀವಿ, ಆ ಮದುವೆಗೋಸ್ಕರ ನೀವು ಇಷ್ಟು ದಿನದಿಂದ ಕಾಯ್ತಾ ಇದ್ರಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರಬೇಕಾದ್ರೆ ರಾಧಾ, ಇವ್ರ ಮಾತು ಕೇಳ್ಕೊಡ್ತಾ ಇದ್ದರೆ ನನಗೆ ಎಷ್ಟು ಖುಷಿ ಆಗ್ತಿದೆ, ಆದಷ್ಟು ನಾನು ಇವ್ರ ಮದುವೆ ಬಗ್ಗೆ ಕನಸನ್ನ ಕಟ್ಟಿರೋದನ್ನು ನನಸು ಮಾಡಬೇಕು ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಶಂಕರ ಮತ್ತು ಸಿದ್ದು ಈ ಕಡೆ ಕೃಷ್ಣನ ಕರ್ಕೊಂಡು ಶಾಸ್ತ್ರಕ್ಕೆ ಅಂತ ಕರ್ಕೊಬರ್ಬೇಕಾದ್ರೆ ವರ್ಣ ಪೂಜೆನ ಮಾಡ್ತಾ ಇರ್ತಾರೆ. ಹಾಗೆ ರಾಧನ್ ತಂದೆ ತಾಯಿ ಬಂದ್ಬಿಟ್ಟು ಈ ತಟ್ಟೆ ಮೇಲೆ ಕಾಲಿಡಿ ಅಂತ ಅನ್ಬೇಕಾದ್ರೆ, ಯಾಕೆ ಅಂತ ಅಂದಾಗ ಸದಾಶಿವ ಹೇಳ್ತಾ ಇರ್ತಾನೆ, ನಿಮ್ಮ ಕಾಲನ್ನ ತೊಳಿಬೇಕು ಅಂತ ಅಂದಾಗ, ಬೇಡ ಈ ರೀತಿ ಎಲ್ಲ ಶಾಸ್ತ್ರ ಮಾಡಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ, ಯಾಕೆ ಈ ರೀತಿ ಅಂತೀರಾ, ಇದು ಶಾಸ್ತ್ರ ಮಾಡಲೇಬೇಕು, ಹಾಗೆ ಕಾಶಿ ಯಾತ್ರಕ್ಕೆ ನಿಮ್ಮನ್ನು ಕಳಿಸ್ಲೇಬೇಕು ಅಂತ ಅಂದಾಗ, ಇಲ್ಲ ಇಲ್ಲ ಇವರಿಬ್ಬರು ನನ್ನ ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದಾರೆ, ಇವ್ರ ಹತ್ರ ನಾನು ಕಾಲು ತೊಳಸ್ಕೊಳ್ಳಲ್ಲ, ಈ ಶಾಸ್ತ್ರ ಎಲ್ಲ ನನಗೆ ಬೇಡ ಅಂತ ಅಂದಾಗ ರಾಧನ ಅಪ್ಪ ಅಮ್ಮನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಊರ್ಮಿಳೆ ಹೇಳ್ತಾ ಇರ್ತಾಳೆ, ಅಟ್ಲೀಸ್ಟ್ ಕೃಷ್ಣ ಕಾಲಿಗಾದ್ರೂ ನೀರು ಹಾಕಿಸ್ಕೊ, ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಡ ಅಂತ ಅಂದಾಗ
ಸರಿ ಅದಕ್ಕೆ ಅಂತ ಅನ್ಬೇಕಾದ್ರೆ ಈ ಕಡೆ ಗಂಡಿನ ಪಾದನ ಈ ಕಡೆ ಹೆಣ್ಣಿನ ತಂದೆ ತಾಯಿ ತೊಳಿತಾ ಇರಬೇಕಾದ್ರೆ ಕೃಷ್ಣ ಯೋಚನೆ ಮಾಡ್ತಾ ಇರ್ತಾನೆ, ನಾನೇನೋ ಆಡಿಯೋ ನೋಟ್ನ ಅವಳಿಗೆ ಕಳ್ಸಿದ್ದೀನಿ, ಅದು ಟಿಕ್ಕು ಆಗಿದೆ, ಅದನ್ನು ಕೇಳಿಸ್ಕೊಂಡು ಅವಳು ಮದುವೆ ಮಂಟಕ್ಕೆ ಬರ್ತಾಳೋ ಬಿಡ್ತಾಳೋ, ಅವಳಿಗೆ ಬಿಟ್ಟಿದ್ದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಕಾಲ್ ತೊಳೆದು ಪೂಜೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಅವರಿಬ್ಬರು ಆಶೀರ್ವಾದ ಪಡ್ಕೊಂಡಾದ್ಮೇಲೆ ಕೃಷ್ಣನನ್ನ ಹೇಳ್ತಾ ಇರ್ತಾನೆ, ಇವಾಗ ಕಾಶಿ ಹತ್ರಕ್ಕೆ ಹೋಗಬೇಕು, ಇಲ್ಲಿಂದ ಹೊರಡು ಅಂತ ಅಂದಾಗ, ಹೌದಾ ಹಾಗಾದರೆ ನಾನು ಹೋದ್ಮೇಲೆ ವಾಪಸ್ ಬರಬಾರ್ದು ಅಂತ ಕೇಳಬೇಕಾದ್ರೆ ಈ ಕಡೆ ಕೃಷ್ಣನ ತಂದೆ ಹೇಳ್ತಾ ಇರ್ತಾರೆ, ದಿನಕರ್ ಅವರು ಆ ರೀತಿ ಎಲ್ಲ ಮಾಡಿ ಹಾಕೋಣೋ, ಇದೊಂದು ಶಾಸ್ತ್ರ ಅಷ್ಟೇ, ಈ ಥರ ಗಂಡು ಕಾಶಿ ಹತ್ರಕ್ಕೆ ಹೋಗ್ತಿರ್ಬೇಕಾದ್ರೆ ವಧುವಿನ ತಂದೆ ಹೋಗ್ಬಿಟ್ಟು ಹಾಗೆಲ್ಲ ಮಾಡಬೇಡ ಕಣಪ್ಪ, ನನ್ನ ಮಗಳ ಜೊತೆ ಸುಖವಾಗಿ ಸಂಸಾರ ಮಾಡು ಅಂತ ವಾಪಸ್ ಕರ್ಕೊಬರ್ತಾರೆ, ಅದೊಂದು ಶಾಸ್ತ್ರ ಅಂತ ಹೇಳ್ತಿರ್ಬೇಕಾದ್ರೆ ಕೃಷ್ಣ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಸಿದ್ದು ಮತ್ತು ಶಂಕರ ಏನು ಯೋಚನೆ ಮಾಡ್ತಿದ್ಯಾ, ಮತ್ತೊಂದು ಗೇಮ್ನ ಶುರು ಮಾಡಬೇಡ ಆಯಿತಾ, ಸುಮ್ಮನೆ ಹೋಗೋ ರೀತಿ ಹೋಗಿ ಮತ್ತೆ ನಾಟಕ ಮಾಡ್ಕೊಂಡು ವಾಪಸ್ ಬಾ, ಹಾಗೆ ಈ ಕಡೆ ತಾಳಿ ಕೊಟ್ಟೋ ಶಾಸ್ತ್ರ ಇದೆ ರೆಡಿಯಾಗು ಅಂತ ಅಂದಾಗ, ಇಲ್ಲ ಇಲ್ಲ ನನಗಿದೇ ಒಂದು ಕೊನೆ ಅವಕಾಶ, ನಾನು ಖಂಡಿತ ಇದನ್ನೇ ಇಟ್ಕೊಬಿಟ್ಟು ನಾನು ಹೋಗ್ತೀನಿ, ಮತ್ತೆ ತಾಳಿ ಕೊಟ್ಟಕ್ಕೆ ಮಂಟಪದ ಹತ್ರ ಬರಲ್ಲ ಅಂತ ಅಂದಾಗ ಈ ಕಡೆ ಸಿದ್ದು ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಕೃಷ್ಣ ಹೇಳ್ತಾ ಇರ್ತಾನೆ, ನನಗೆ ಮದುವೆ ಬೇಡ, ಇಷ್ಟ ಇಲ್ಲ, ನಾನು ಕಾಶಿ ಹತ್ರಕ್ಕೆ ಹೋಗ್ತೀನಿ ಅಂತ ಓಡೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕೃಷ್ಣನ ಅದಕ್ಕೆ ಹೇಳ್ತಾ ಇರ್ತಾರೆ, ಬೇಗ ಹೋಗಿ ನಿಮ್ಮ ಅಳಿಯನ ತಡಿ, ಇಲ್ಲ ಅಂತ ಅಂದರೆ ಅವರು ನಿಮ್ಮ ಕೈಗೆ ಸಿಕ್ಕಲ್ಲ, ನಿಮ್ಮ ಮಗಳು ಮದುವೆ ಆಗಲ್ಲ ಅಂತ ಅಂದಾಗ ಈ ಕಡೆ ಸದಾಶಿವ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹ ಓಡೋಡಿ ಕೃಷ್ಣನ ತಡೆಗೆ ಅಂತ ಬರ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.